ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಚಿಪ್ಪೆಕಲ್ಲು ಸುಕ್ಕನ ಮಾಡ್ತಿದ್ದೀನಿ. ಕರಾವಳಿ ಸೈಡ್ ಇದನ್ನು ಚಿಪ್ಪೆಕಲ್ಲು ಅಂತ ಹೇಳ್ತಾರೆ. ಮಂಗಳೂರು ಸೈಡ್ ಇದನ್ನು ಮರುವಾಯಿ ಅಂತ ಹೇಳ್ತಾರೆ. ಇದು ನನಗೆ ತುಂಬಾ ಇಷ್ಟ. ಇದು ನನ್ನ ಫೇವ್ರೇಟ್. ಇದನ್ನು ನಾನು ಯಾವತ್ತೂ ಒಡೆದಿಲ್ಲ. ನನಗೆ ಹೊಡಿಯೋದಕ್ಕೆ ಬರಲ್ಲ. ಫಸ್ಟ್ ಟೈಮ್ ಇದನ್ನು ನಾನು ಹೊಡಿತಾ ಇದ್ದೀನಿ. ಅಮ್ಮನ ಜೊತೆ ಕೇಳಿದೆ ಇದನ್ನು ಯಾವ ಥರ ಹೊಡೆಯೋದು ಅಂತ. ಅಮ್ಮ ಹೇಳಿದ್ಲು, ಬೇಡ ನೀನು ಹೊಡಿಬೇಡ, ಎಲ್ಲ ಹಾಳು ಮಾಡಾಕ್ತೀಯ, ನಾನು ಹೊಡೆದು ಕೊಡ್ತೀನಿ ಅಂತ. ಇಲ್ಲ ಅಮ್ಮ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ನನಗೆ ನಿಜವಾಗ್ಲೂ ಬರಲ್ಲ ಹೊಡೆಯೋದಕ್ಕೆ. ಹೇಗಾದರೂ ಮಾಡಿ ಹೊಡಿಲೇಬೇಕು ಅಂತ ಇದ್ದೆ. ತುಂಬ ಟ್ರೈ ಮಾಡಿ ಹೊಡೆದೆ. ಫೈನಲಿ ನೋಡಿ ಹೇಗೆ ಹೊಡೆದಿದ್ದೀನಿ ಅಂತ. ಇದನ್ನೇ ಅಮ್ಮ ಹೊಡೆಯೋದಕ್ಕೆ ಹೋದರೆ ಇಷ್ಟೊತ್ತಿಗೆ ಅಮ್ಮಂದು 4 ಚಿಪ್ಪೆಕಲ್ಲು ಹೊಡೆದಾಗ್ತಿತ್ತಿರಬೇಕು. ಬಟ್ ನಂದಿನ್ನೂ ಒಂದು ಕೂಡ ಹೊಡೆದಾಗಿಲ್ಲ. ಆದರೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಾನು ಹೊಡಿಲೇಬೇಕು ಅಂತ. ಅಮ್ಮ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಹೊಡಿಬೇಕು ಅಂತ. ಅದೇ ರೀತಿ ನಾನು ಹೊಡಿತಾ ಇದ್ದೀನಿ. ಆದರೆ ಅಮ್ಮ ಹೊಡೆದಿದ್ದ ಥರ ಆಗಲ್ಲ. ಇದು ನನಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಕೂಡ ಇದು ನನಗೆ ತುಂಬಾ ಇಷ್ಟ. ಮೊದಲೆಲ್ಲ ಇದನ್ನು ಡೈಲಿ ತರ್ತಾ ಇದ್ವಿ. ಬಟ್ ಇವಾಗ ಇದು ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ನಾನು ಚಿಕ್ಕವಳಿದ್ದಾಗ ಅಮ್ಮ ಇದನ್ನು ಹೊಡಿತಾ ಇದ್ದಾಗ ನಾನು ಹೋಗಿ ಅಮ್ಮನ ಜೊತೆ ಕೂತ್ಕೊಳ್ತಾ ಇದ್ದೆ. ನೋಡಿ, ಇಲ್ಲಿ ನನಗೆ ಒಂದು ಚಿಕ್ಕ ಏಡಿ ಮರಿ ಸಿಕ್ಕಿದೆ. ಅದ್ರ ಒಳಗಡೆನೇ ಇತ್ತು. ಅದ್ರ ಒಳಗಡೆನೇ ಇರುತ್ತೆ. ಎಷ್ಟು ಚಿಕ್ಕ ಏಡಿ ಮರಿ ಅಲ್ವಾ? ತುಂಬ ಕ್ಯೂಟ್ ಆಗಿದೆ ಕೂಡ ಅದು ಏಡಿ ಮರಿ. ನನಗೆ ಇದ್ರ ಜೊತೆನೇ ಆಟ ಆಡಿ ಟೈಮ್ ಆಗಿ ಹೋಗ್ಬಿಡ್ತು. ತುಂಬಾ ಕ್ಯೂಟ್ ಇತ್ತು. ಇನ್ನು ನೆಕ್ಸ್ಟು ಮತ್ತು ತುಂಬ ಚಿಪ್ಪೆಕಲ್ಲಿದೆ ಅಲ್ವಾ, ಅದರಲ್ಲೂ ಸಿಗುತ್ತಾ ಅಂತ ನೋಡೋಣ ಆಯಿತಾ. ಒಂದನ್ನು ಹೊಡೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ದೀನಿ ನಾನು. ಇನ್ನು ಇದ್ರ ಸುಕ್ಕ ಬೇರೆ ಮಾಡಬೇಕು. ಅದ್ರ ಜೊತೆಗೆ ಇನ್ನು ಏಡಿ ಮರಿ ಸಿಕ್ಬಿಟ್ರೆ ನಾನು ಅದ್ರ ಜೊತೆನೇ ಆಟ ಆಡ್ಕೊಂಡಿದ್ಬಿಡ್ತೀನಿ ಅಂತ ಅನಿಸುತ್ತೆ. ನೋಡೋಣ, ಇದೊಂದು ಹೊಡಿತಾ ಇದ್ದೀನಿ. ಇವಾಗ ಇದರಲ್ಲೂ ಏಡಿ ಮರಿ ಸಿಗುತ್ತಾ ಅಂತ. ಇದರಲ್ಲೂ ಕೂಡ ಏಡಿ ಮರಿ ಇದೆ ನೋಡಿ. ಅದ್ರಿಗಿನ್ನ ಸ್ವಲ್ಪ ದೊಡ್ಡನೇ ಇದೆ ಇದು ಏಡಿ ಮರಿ. ಅದ್ರ ಒಳಗಡೆ ಏಡಿ ಮರಿ ಯಾಕಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಹೇಳಿ, ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚಿಕ್ಕ ಏಡಿ ಮರಿ, ಎಷ್ಟು ಕ್ಯೂಟ್ ಆಗಿದೆ. ನಾವು ಬೀಚಲ್ಲೆಲ್ಲ ಇದನ್ನು ನೋಡಿರ್ತೀವಿ. ಬೀಚಲ್ಲಿ ಮರಳ ಮೇಲೆ ಇದು ಇರುತ್ತೆ, ತುಂಬಾ ಇರುತ್ತೆ ಇದು. ಅಲ್ಲೂ ಹಿಡಿಯೋದಕ್ಕಂತ ಹೋಗ್ತೀವಿ. ಅದದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ತುಂಬಾ ಚಿಕ್ಕದಾಗಿದೆ. ಬೀಚಲ್ಲಿ ಇರೋದು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನು ಹಿಡಿಬೇಕು ಅಂತ ಹೋದರೂ ಕೂಡ ಅದನ್ನು ಹಿಡಿಯೋದಕ್ಕೆ ಆಗಲ್ಲ. ಯಾಕೆ ಅಂದರೆ ಅದು ಮರಳು ಒಳಗಡೆನೆ ಹೋಗ್ಬಿಡುತ್ತೆ ಹಿಡಿಯೋದಕ್ಕೆ ಅಂತ ಹೋದಾಗ. ಇದು ತುಂಬಾ ಚಿಕ್ಕದಾಗಿದೆ, ತುಂಬ ಕ್ಯೂಟಾಗಿದೆ ಕೂಡ. ಒಂದೇ ಅಲ್ಲ, ನನಗೆ ಟೋಟಲ್ ಆಗಿ 5 ಏಡಿ ಮರಿಗಳು ಸಿಕ್ತು. ಇದನ್ನೆಲ್ಲ ಕೈ ಮೇಲೆ ಹಾಕ್ಕೊಂಡೆ. ಇದನ್ನೆಲ್ಲ ಕೈ ಮೇಲೆ ಹಾಕ್ಕೊಂಡಾಗ ಕೈಯೆಲ್ಲ ಕಚ್ಚಗುಳಿ ಇಟ್ಟಾಗ ಆಗ್ತಾ ಇತ್ತು. ಈಗ ಇದು ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಬರಲ್ಲ. ಎಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಹೋದ್ರೂ ಕೂಡ ಅದು ದೊಡ್ಡದಾಗಿಯೇ ಇರುತ್ತೆ. ಸುಕ್ಕ ಎಲ್ಲ ಮಾಡುವಾಗ ಈರುಳ್ಳಿ ತುಂಬ ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡೆ. ನಿಮಗೂ ಕೂಡ ಇದು ಬೇಕು ಅಂತ ಅಂದರೆ ಟ್ಯಾಗ್ ಮಾಡಿರ್ತೀನಿ, ನೀವು ಕೂಡ ಇದನ್ನು ತಗೊಳ್ಳಿ. ತುಂಬ ಚೆನ್ನಾಗಿದೆ. ತುಂಬ ಚಿಕ್ಕದಾಗಿ ಕೂಡ ಕಟ್ ಆಗುತ್ತೆ. ಈಗ ನಾನಿಲ್ಲಿ ಆಯಿಲನ್ನು ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗನೆ ಫ್ರೈ ಆಗುತ್ತೆ. ನಂತರ ಇದಕ್ಕೆ ಒಂದು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಬೇಕು.
ನನಗಂತೂ ಇದು ತುಂಬಾ ಇಷ್ಟ. ನಾನು ಯಾವಾಗಲೂ ಇದನ್ನು ಮಾಡ್ಕೊಳ್ತಾನೆ ಇರ್ತೀನಿ. ಅಮ್ಮನಿಗೆ ಹೇಳಿ ಮಾರ್ಕೆಟಿಂದ ಚಿಪ್ಪೆ ಕಲ್ಲನ್ನು ತರಿಸ್ಕೊಂಡು ನಾನು ಇದೇ ರೀತಿ ಸುಕ್ಕಾನ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಕೂಡ ಇದನ್ನು ಮಾಡಬಹುದು. ಈಗ ಇದಕ್ಕೆ ಸ್ವಲ್ಪ ಎವರೆಸ್ಟ್ ಜೊತೆಗೆ ಚಿಕನ್ ಸುಕ್ಕ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗಲೇ ನೀರು ಹಾಕಬಾರ್ದು. ಈಗ ಆವಾಗಲೇ ನಾವು ಒಡೆದಿಟ್ಕೊಂಡಿರುವಂತಹ ಚಿಪ್ಪೆ ಕಲ್ಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿ ಮರಳಿರುತ್ತೆ, ಹಾಗಾಗಿ ಚೆನ್ನಾಗಿ ತೊಳೆದು ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕೊಂಡ ನಂತರ ಮೇಲ್ಗಡೆ ಇರೋ ನೀರನ್ನು ಕೇವಲ ನೀರನ್ನಷ್ಟೇ ಸ್ಲೋ ಆಗಿ ಹಾಕ್ಕೊಳ್ಳಿ. ಯಾಕಂದರೆ ಕೆಳಗಡೆ ಮರಳಿರುತ್ತೆ. ಈ ನೀರನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದೇ ನೀರನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಯಾವಾಗ ರೆಡಿ ಆಗುತ್ತೋ, ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ತುಂಬ ದಿವಸದ ನಂತರ ಇದನ್ನು ತಂದಿದ್ದಾರೆ, ಹಾಗಾಗಿ. ನಂತರ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಸುಕ್ಕ ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬಹುದು. ನಾನು ಇದನ್ನು ಅನ್ನ ಜೊತೆಗೆ ಕಲಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ನೀರು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿ ಕೂಡ ಮಾಡ್ಕೋಬಹುದು. ನಂತರ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಚಿಪ್ಪೆ ಕಲ್ಲಿನ ಸುಕ್ಕ ರೆಡಿ ಆಯಿತು. ತುಂಬಾ ಸಿಂಪಲ್ ಆಗಿತ್ತು ಅಲ್ವಾ ಈ ರೆಸಿಪಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಬಾಯ್.